ನಿನ್ನ ಉಸಿರಿನ ಹತ್ತಿರ. ಆ ಮಳೆ ನಿಧಾನವಾಗಿ ಸುರಿತಿತ್ತು. ಗಾಜಿನ ಕಿಟಕಿಗೆ ಹನಿಗಳು ಜಾರುತ್ತಿದ್ದವು, ಅವಳ ಕಣ್ಣಿನ ಅಂಚಿನಂತೆ. ನಿಧಿ ಕಿಟಕಿಯ ಬಳಿ ನಿಂತಿದ್ದಳು. ವಿಕ್ರಮ್ ಅವಳ ಹಿಂದೆ ತುಂಬ ಹತ್ತಿರ. ಮಾತಿಲ್ಲ, ಆದರೆ ಅವನ ಉಸಿರು ಅವಳ ಕತ್ತಿನ ಮೇಲೆ ಬಿಸಿಯಾಗುತ್ತಿತ್ತು. ನಿನ್ನ ಹತ್ತಿರ ಬಂದರೆ ನಿನಗೆ ಇಷ್ಟವಿಲ್ವಾ? ಅವನು ಸಣ್ಣಗೆ ಕೇಳಿದ. ಅವಳು ಉತ್ತರಿಸಲಿಲ್ಲ, ಆದರೆ ಸ್ವಲ್ಪ ಹಿಂದಕ್ಕೆ ಸರಿದಳು. ಅದೇ ಉತ್ತರ. ಸ್ಪರ್ಶಕ್ಕೂ ಮೊದಲು ಹುಟ್ಟುವ ಕಂಪನ. ವಿಕ್ರಮ್ ಅವಳ ಕೈಗೆ ಹತ್ತಿರ ಕೈ ತಂದನು. ಸ್ಪರ್ಶವಾಗುವ ಮೊದಲೇ ಚರ್ಮದಲ್ಲಿ ಮಿಂಚಿನಂತೆ ಒಂದು ಕಂಪನ. ಸ್ಪರ್ಶಕ್ಕೂ ಮೊದಲು ಹುಟ್ಟುವ ಕಂಪನ. ವಿಕ್ರಮ್ ಅವಳ ಕೈಗೆ ಹತ್ತಿರ ಕೈ ತಂದನು. ಸ್ಪರ್ಶವಾಗುವ ಮೊದಲನೇ ಚರ್ಮದಲ್ಲಿ ಮಿಂಚಿನಂತೆ ಒಂದು ಕಂಪನ. ಅವನ ಬೆರಳುಗಳು ಅವಳ ಬೆರಳನ್ನು ನಿಧಾನವಾಗಿ ಹಿಡಿದಾಗ ಸಮಯವೇ ನಿಂತು ಹೋಯಿತು. ಇಷ್ಟು ಸಣ್ಣ ಸ್ಪರ್ಶಕ್ಕೂ ಇಷ್ಟು ಗಲಾಟೆ ಯಾಕೆ? ಅವನು ನಗುತ್ತಾ ಕೇಳಿದ. ನಿಧಿ ಕಣ್ಣು ಮುಚ್ಚಿಕೊಂಡು ಹೇಳಿದಳು, ಇದು ಸ್ಪರ್ಶ ಅಲ್ಲ, ಇದು ನಾನು ನಿನಗೆ ಒಪ್ಪಿಕೊಳ್ಳೋ ಕ್ಷಣ. ಲೈಟ್ ಆಫ್. ಚಂದ್ರನ ಬೆಳಕು ಮಾತ್ರ. ವಿಕ್ರಮ್ ಅವಳ ಮುಖವನ್ನು ಕೈಯಲ್ಲಿ ಹಿಡಿದುಕೊಂಡನು. ಬಲವಿಲ್ಲ, ಒತ್ತಡವಿಲ್ಲ, ಕೇವಲ ಹತ್ತಿರತೆ. ಅವನ ನಗು ಅವಳ ತುಟಿಗಳಿಗೆ ಇಷ್ಟು ಹತ್ತಿರ, ಒಂದು ಉಸಿರಿನ ಅಂತರ. ತುಂಬಿಸ್ಬೇಡ, ಅವಳು ನಿಶಬ್ದವಾಗಿ ಹೇಳಿದಳು. ಅವನ ಉಸಿರು ನಿಂತು ಹೋದಂತೆ. ಏಕೆ? ನೀನು ಚುಂಬಿಸಿದರೆ ನಾನು ನನ್ನನ್ನೇ ಮರೆತು ಬಿಡ್ತೀನಿ. ಉಸಿರಿನ ನಡುವೆ ಅವಳು ಅವನ ಎದೆಯ ಮೇಲೆ ತಲೆ ಇಟ್ಟಳು. ಅವನ ಹೃದಯದ ಬಡಿತ ಕೇಳಿಕೊಂಡಳು. ಇದು ನಿನಗಾಗಿ, ಅವನು ಹೇಳಿದ. ಪ್ರತಿ ಬಡಿತವೂ ನಿನ್ನ ಹೆಸರನ್ನೇ ಹೇಳ್ತಿದೆ. ಅವಳು ಅವನ ಅಂಗಿಯ ಹಿಡಿದುಕೊಂಡು ನಿಧಾನವಾಗಿ ಒತ್ತಿದಳು. ಆ ಸಣ್ಣ ಚಲನೆಯಲ್ಲೇ ಎಲ್ಲ ಬಯಕೆ, ಭರವಸೆ, ಪ್ರೀತಿ ಸೇರಿಕೊಂಡಿತ್ತು. ರಾತ್ರಿಯ ಒಪ್ಪಿಗೆ ಮಾತುಗಳು ಬೇಡವಾಗಿತ್ತು. ಕಣ್ಣುಗಳು ಸಾಕಾಗಿದ್ದವು. ಸ್ಪರ್ಶ ಕಡಿಮೆ, ಭಾವನೆ ತುಂಬ. ವಿಕ್ರಮ್ ಅವಳ ಕಿವಿಯ ಬಳಿ ಸಣ್ಣಗೆ ಹೇಳಿದನು, ನಿನ್ನ ದೇಹಕ್ಕಿಂತ ಹೆಚ್ಚು ನಾನು ನಿನ್ನ ಮನಸ್ಸಿಗೆ ಬಿದ್ದಿದ್ದೇನೆ. ನಿಧಿ ನಗುತ್ತಾ ಉತ್ತರಿಸಿದಳು, ಆದ್ರೆ ನನ್ನ ಮನಸ್ಸಿಗೆ ಹೋಗೋ ದಾರಿ ನನ್ನ ಚರ್ಮದಿಂದಲೇ ಶುರುವಾಗುತ್ತೆ. ಕೊನೆ ಸಾಲು, ಪ್ರೀತಿ ಅಂದ್ರೆ ಬಯಕೆ ಅಲ್ಲ, ನಿನ್ನ ಹತ್ತಿರ ಇದ್ದಾಗ ನನ್ನ ಉಸಿರೇ ನಿನ್ನದಾಗುವುದು. ಈ ಕತೆ ನಿಮ್ಮ ಹೃದಯಕ್ಕೆ ತಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗ ಬೇಕಾ? ಕಮೆಂಟ್ ಮಾಡಿ.